ರೌಡಿ ಶೀಟರ್ ಸೈಲೆಂಟ್ ಸುನಿಲ್ಗೆ ಬಿಜೆಪಿ ಕಾರ್ಯಕರ್ತರ ಅದ್ದೂರಿ ಸ್ವಾಗತ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಇಡಿ ದಾಳಿ ವೇಳೆ ಸಿಕ್ಕಿದೇನು? ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಾಸನದಲ್ಲಿ ನಟೋರಿಯಸ್ ರೌಡಿ ಶೀಟರ್ ಸೈಲೆಂಟ್ ಸುನಿಲನಿಗೆ ಭರ್ಜರಿ ಸ್ವಾಗತ ಕೋರಲಾಗಿದೆ. ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಟೋಲ್ ಬಳಿ ಸೈಲೆಂಟ್ ಸುನಿಲ ಆಗಮಿಸ್ತಾ ಇದ್ದಂತೆ ಯುವಕರ ಗುಂಪೊಂದು ಭರ್ಜರಿ ಸ್ವಾಗತ ಕೋರಿದೆ. 10 ಕಾರುಗಳಲ್ಲಿ ಬಂದ ಬೆಂಬಲಿಗರು ಸುನೀಲನ ಕಾರನ್ನ ಎಸ್ಕಾಟ್ ರೀತಿ ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರು ಸ್ವಾಗತ ಕೋರಿದ್ದು ವಿಡಿಯೋವನ್ನು ಪ್ರೀತಮ್ ಗೌಡ ಫ್ಯಾನ್ಸ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರುವಂತಹ ವ್ಯಕ್ತಿಗೆ ಈ ರೀತಿಯ ಸ್ವಾಗತ ಕೋರಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆ ಕಾರಣವಾಗಿದೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಎದ್ದಿದೆ. ಇನ್ನು ಕೆಲವರು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಟ್ಕಾಯಿನ್ ಬಹುಕೋಟಿ ಹಗರಣದ ಕೇಸ್ ಮತ್ತೆ ಸದ್ದು ಮಾಡ್ತಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹ್ಯಾರಿಸ್ ಪುತ್ರರಾದ ನಲಪಾಡ್ ಹಾಗೂ ಉಮರ್ ಮೇಲೆ ಇಡಿ ರೇಡ್ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡಿತ್ತು. ಇದೀಗ ಸುನೀಶ್ ಹೆಗಡೆ, ಮೊಹಮ್ಮದ್ ಹಕೀಬ್ ಹಾಗೂ ಕ್ರಿಪ್ಟೋ ಕಂಪನಿಗೆ ಸೇರಿದಂತಹ 37 ಲಕ್ಷ ರೂಪಾಯಿ ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಾಖಲೆಗಳನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ಹವಾಲಾ ವರ್ಗಾವಣೆಯ ಮೂಲಕ ಆರೋಪಿಗಳು ಟಿಕೆಟ್ ಬುಕ್ ಮಾಡಿಕೊಂಡಿರೋ ವಿಚಾರ ಬೆಳಕಿಗೆ ಬಂದಿದೆ. ಲಂಡನ್ಗೆ 2 ಬಾರಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿಕೊಂಡು ರಾಜಸ್ಥಾನ, ಜೈಪುರ, ಮುಂಬೈಗೆ ಪ್ರೈವೇಟ್ ಜೆಟ್ ಬುಕಿಂಗ್ ಮಾಡಿಕೊಂಡಿದ್ರಂತೆ. ಚಿಪ್ಸನ್ ಏವಿಯೇಷನ್ ಕಂಪನಿಯ ಮೂಲಕ ಪ್ರೈವೇಟ್ ಜೆಟ್ ಅನ್ನು ಬುಕಿಂಗ್ ಮಾಡಿರುವ ಬಗ್ಗೆ ಬಯಲಾಗಿದೆ. ಈ ಮೂಲಕ ಬಿಟ್ಕಾಯಿನ್ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಬಹಿರಂಗವಾಗಿದೆ. ಸದ್ಯ ಇಡಿ ದಾಳಿಯ ನಂತರ ಕರೆದಾಗ ವಿಚಾರಣೆಗೆ ಬರುವಂತೆ ನಲ್ಪಾಡ್ಗೆ ನೋಟಿಸ್ ಕೊಡಲಾಗಿದೆ. ಬ್ಯಾಡರಹಳ್ಳಿಯಲ್ಲಿ ಪ್ರಿಯತಮೆಯಿಂದಲೇ ಪ್ರಿಯಕರನ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಈಗಾಗಲೇ ತಾನೇ ಕೊಲೆ ಮಾಡಿದ್ದಾಗಿ ಪ್ರೇಯಸಿ ಪ್ರೇಮ ಪೊಲೀಸರ ವಿಚಾರಣೆಯ ವೇಳೆ ತಪ್ಪೊಪ್ಪಿಕೊಂಡಿದ್ದಾಳೆ. ಇದೀಗ ಮತ್ತಷ್ಟು ಆಸಕ್ತಿಕರ ವಿಚಾರಗಳು ಬೆಳಕಿಗೆ ಬರ್ತಿದೆ. ಪ್ರೀತಿ ನಾಟಕದಲ್ಲಿ ಬಲಿ ಪಡೆದಿದ್ದು ಕೇವಲ ಜೀವ ಅಲ್ಲ, ಹುಚ್ಚು ಪ್ರೀತಿಗೆ ಒಂದು ಕುಟುಂಬವೇ ಬಲಿಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ. ಅಂದಹಾಗೆ ಪ್ರಿಯತಮೆಯಿಂದ ಕೊಲೆಯಾಗಿದ್ದ ಕಿರಣ್ ಸಹೋದರ ಕೆಲ ವರ್ಷಗಳ ಹಿಂದೆ ಹಾವು ಕಚ್ಚಿ ಸಾವನ್ನಪ್ಪಿದ್ದ. ಇದ್ದ 2 ಮಕ್ಕಳಲ್ಲಿ ಒಬ್ಬ ಹಾವು ಕಚ್ಚಿ ಸಾವನ್ನಪ್ಪಿದ್ರೆ ಕುಟುಂಬ ಮತ್ತೊಬ್ಬ ಮಗನನ್ನ ಮದುವೆ ಮಾಡೋ ಯೋಚನೆಯಲ್ಲಿತ್ತು. ಇದಕ್ಕಾಗಿ ಊರಿನಲ್ಲಿರೋ ಮನೆ ರಿಪೇರಿ ಮಾಡಿಸಿ ಸುಣ್ಣ ಬಣ್ಣ ಕೂಡ ಹೊಡೆಸಿದ್ರು. ಆದರೆ ಪ್ರೇಮಾಳ ಪ್ರೀತಿಯ ನಾಟಕಕ್ಕೆ ಕಿರಣ್ ಬಲಿಯಾಗಿದ್ದಾನೆ. ಸದ್ಯ ಕಿರಣ್ ಕೊಲೆಯ ನಂತರ ಕಿರಣ್ ಪೋಷಕರು ಅನಾಥರಾಗಿದ್ದು 2 ಮಕ್ಕಳಲ್ಲಿ ಒಬ್ಬ ಹಾವು ಕಚ್ಚಿ ಸತ್ರೆ ಮತ್ತೊಬ್ಬ ಕೊಲೆಯಾಗಿದ್ದಾನೆ ಅಂತ ಹೇಳಿ ಕಣ್ಣೀರನ್ನಿಡ್ತಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಟಿಸಿಎಸ್ ಕಂಪನಿ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಲೈಂಗಿಕ ಕಿರುಕುಳ, ಲವ್ ಜಿಹಾದ್, ಮತಾಂತರದ ಆರೋಪ ಹೊತ್ತಿದ್ದ ಕಂಪನಿ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಆಕ್ರೋಶ ಹೊರಹಾಕಿದೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆದ ವಿಎಚ್ಪಿ ಸಂಘಟನಾ ಕಾರ್ಯದರ್ಶಿ ಮಿಲಂದ್ ಪರಾಂಡೆ ಕಿಡಿಕಾರಿದ್ರು. ಬೆಂಗಳೂರಿನಲ್ಲಿಯೂ ಹಲವು ಕಂಪನಿಗಳಲ್ಲಿ ಈ ತರದ ಕೃತ್ಯಗಳು ನಡೆದಿವೆ. ಆದರೆ ಆ ಪ್ರಕರಣಗಳು ಹೊರ ಬಂದಿಲ್ಲ. ನಮ್ಮ ಸಂಘಟನೆಯಿಂದ ಬೆಂಗಳೂರಿನ ಕಂಪನಿಗಳಿಗೂ ಭೇಟಿ ನೀಡುವ ಚಿಂತನೆ ಇದೆ. ಇಂತಹ ಜಾಲದ ಬಗ್ಗೆ ಪತ್ತೆ ಹಚ್ಚಬೇಕಿದೆ. ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಕಚೇರಿಯ ಸಹಾಯವಾಣಿ ಇದೆ. ಕಿರುಕುಳ, ದೌರ್ಜನ್ಯದ ಬಗ್ಗೆ ದೂರು ನೀಡಬಹುದು. ದೂರುದಾರರ ಮಾಹಿತಿಯನ್ನು ಗೌಪ್ಯವಾಗಿಡಲಾಗುತ್ತದೆ ಎಂದರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಹಲವು ಕಡೆ ಹಿಂದೂ ಕಾರ್ಯಕರ್ತರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದೆ ಎಂದು ಕಿಡಿಕಾರಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟ್ ಹಾಗೂ ವಚನಾನಂದ ಶ್ರೀಗಳ ಸಂಘರ್ಷ ಮುಂದುವರೆದಿದೆ. ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನಕ್ಕೆ ಟ್ರಸ್ಟಿಗಳು ತಿರುಗೇಟನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 27ಕ್ಕೆ ಮಠದಲ್ಲೇ ಲೆಕ್ಕ ಕೊಡಲು ಮುಂದಾಗಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಠದ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಸೇರಿದಂತೆ ಮಠದ ಟ್ರಸ್ಟಿಗಳು ವಚನಾನಂದ ಶ್ರೀಗಳ ವಿರುದ್ಧ ಕಿಡಿಕಾರಿದ್ರು. ವಚನಾನಂದ ಸ್ವಾಮೀಜಿ ಉಚ್ಚಾಟನೆ ಮಾಡಿದ್ದೇವೆ, ಅವರಾಗಿಯೇ ಗೌರವದಿಂದ ಮಠ ತೊರೆಯಲಿ, ಇಲ್ಲಾಂದ್ರೆ ಟ್ರಸ್ಟ್ ಮುಂದಿನ ತೀರ್ಮಾನ ಕೈಗೊಳ್ಳಲಿದೆ. ಸಮಾಜದ ಜನರಿಗೆ ಒಳ್ಳೆಯದಾಗುವಂತೆ ಕಾರ್ಯಕ್ರಮ ಮಾಡಿ, ಸಂಘಟನೆ ಮಾಡಿ ಅಂತ ಹೇಳಿದ್ವಿ. ಆದರೆ ಹರಜಾತ್ರೆ ಧಾರ್ಮಿಕ ಕಾರ್ಯಕ್ರಮ ಮಾಡೋದು ಬಿಟ್ಟು ರಾಜಕೀಯ ಕಾರ್ಯಕ್ರಮ ಮಾಡಿದ್ರು ಅಂತ ಕಿಡಿಕಾರಿದ್ರು. ಇನ್ನು ವಚನಾನಂದ ಸ್ವಾಮೀಜಿಗಳು ಹೈಟೆಕ್ ಸ್ವಾಮೀಜಿ. ಹೈಟೆಕ್ ಕಾರುಗಳು, ಐಷಾರಾಮಿ ಕಾರುಗಳಲ್ಲಿ ಓಡಾಡುವ ಸ್ವಾಮೀಜಿ. ಅವರಿಗೆ ಐಷಾರಾಮಿ ಕಾರುಗಳು ಬೇಕಿದೆ, ಅದನ್ನ ಬಿಟ್ಟು ಬೇರೆ ಬೇಕಿಲ್ಲ ಅಂತ ಕಿಡಿಕಾರಿದ್ದಾರೆ. ಹೀಗಾಗಿ ಮಠದ ಜಗಳ ಬೂದಿ ಮುಚ್ಚಿದ ಕೆಂಡದಂತಿದೆ. 2008ರಿಂದ 2026ವರೆಗೂ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ಯಾವುದಾದ್ರು ಖರ್ಚು ಮಾಡಿದ್ದೀವಿ, ಎಲ್ಲ ಲೆಕ್ಕನೂ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಇದು ನಮ್ಮದು ಟ್ರಸ್ಟ್, ಇದು ಸಂಘ ಬೇರೆ, ಟ್ರಸ್ಟ್ ಬೇರೆ. ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಟ್ರಕ್ ಬ್ರೇಕ್ ಫೇಲ್ ಆದ ಪರಿಣಾಮ ಭೀಕರ ಅಪಘಾತವೊಂದು ಸಂಭವಿಸಿದೆ. ಅಪಘಾತದ ತೀವ್ರತೆಯಿಂದ 11 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದು, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಿರ್ಜಾಪುರ ಕಡೆ ಚಲಿಸುತ್ತಿದ್ದ ಟ್ರಕ್ ಬ್ರೇಕ್ ಫೇಲ್ ಆಗಿ ಮುಂದೆ ಹೋಗುತ್ತಿದ್ದ ಬೊಲೆರೋ ಹಾಗೂ ಆಲ್ಟೋ ಕಾರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಟ್ರಕ್ 2 ಕಾರುಗಳೊಂದಿಗೆ ಇನ್ನೊಂದು ಟ್ರಕ್ಗೆ ಗುದ್ದಿದೆ. ಪರಿಣಾಮ ಭಾರೀ ವೇಗದಲ್ಲಿದ್ದ ಟ್ರಕ್ ಡಿಕ್ಕಿಯಾಗಿದ್ದರಿಂದ ಬೊಲೆರೋ ಕಾರಿಗೆ ತಕ್ಷಣವೇ ಬೆಂಕಿ ಹೊತ್ತಿಕೊಂಡು
ಮಕ್ಕಳು ಸೇರಿದಂತೆ 7 ಜನ ಸಜೀವ ದಹನವಾಗಿದ್ದಾರೆ. ಜೊತೆಗೆ ಆಲ್ಟೋ ಕಾರಿನಲ್ಲಿದ್ದ 4 ಜನರು ಕೂಡ ಮೃತಪಟ್ಟಿದ್ದಾರೆ. ಸದ್ಯ ಗಾಯಾಳುಗಳನ್ನ ಮಿರ್ಜಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಮೇಲ್ನೋಟಕ್ಕೆ ಬ್ರೇಕ್ ಫೇಲ್ ಆಗಿರುವುದರಿಂದಲೇ ದುರಂತ ಸಂಭವಿಸಿದೆ ಎಂದು ಹೇಳಲಾಗ್ತಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇತ್ತ ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ಚಿನ್ನದ ಪದಕ ಪಡೆದ ಮಗನ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದ ತಂದೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದ ಬಳಿ ನಡೆದಿದೆ. ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪದವಿ ಫಲಿತಾಂಶ ಬಂದ ಮೇಲೆ ಮಕ್ಕಳನ್ನು ಯಾವ ಕಾಲೇಜಿಗೆ ಸೇರಿಸಬೇಕು, ಉತ್ತಮ ಕಾಲೇಜು ಆಯ್ಕೆ ಹೇಗೆ, ಯಾವ ಕೋರ್ಸ್ಗೆ ಸೇರಿಸಿದರೆ ಸೂಕ್ತ, ಪ್ರವೇಶ ಶುಲ್ಕ, ಕೋರ್ಸ್ಗಳ ಆಯ್ಕೆ, ಭವಿಷ್ಯದಲ್ಲಿ ಉದ್ಯೋಗಾವಕಾಶಗಳು ಹೇಗೆ ಎಂಬ ಗೊಂದಲ ಪೋಷಕರಲ್ಲಿ ಇದ್ದೇ ಇರುತ್ತೆ. ಈ ಬಗ್ಗೆ ಸರಿಯಾದ ಮಾಹಿತಿ ನೀಡಲು ಒಂದೇ ಸೂರಿನಡಿ ಸೂಕ್ತ ವೇದಿಕೆ ಕಲ್ಪಿಸಿ ಗೊಂದಲ ನಿವಾರಿಸಲು ಪಬ್ಲಿಕ್ ಟಿವಿಯ 9ನೇ ಆವೃತ್ತಿಯ ವಿದ್ಯಾಪೀಠ ಶೈಕ್ಷಣಿಕ ಮೇಳ ಆಯೋಜಿಸಿದೆ. ಕರ್ನಾಟಕದ ಅತಿ ದೊಡ್ಡ ಶೈಕ್ಷಣಿಕ ಮೇಳವು ಇದೇ ಏಪ್ರಿಲ್ 25 ಶನಿವಾರ ಮತ್ತು ಏಪ್ರಿಲ್ 26 ಭಾನುವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಗೇಟ್ ನಂಬರ್ 4 ಇಲ್ಲಿ ನಡೆಯಲಿದೆ. ಇಂದಿನ ಕಲಿಕೆ ನಾಳಿನ ದಾರಿದೀಪ ಎಂಬ ಘೋಷವಾಕ್ಯದೊಂದಿಗೆ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ ವಿದ್ಯಾಪೀಠ ಶೈಕ್ಷಣಿಕ ಮೇಳ ಏಪ್ರಿಲ್ 25 ಮತ್ತು 26 ಅಂದ್ರೆ ಇದೇ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆವರೆಗೂ ನಡೆಯಲಿದ್ದು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಚಿತ ಪ್ರವೇಶವಿರುತ್ತದೆ.